ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಂತಿಮವಾಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಸರ್ ನ್ಯಾಯಾಲಯಕ್ಕೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್? ಈಗ ಮೊದಲು ನಾವು ಸದನದಾಗೂ ಎಲ್ಲರೂ ಹೇಳಿದ್ದೀವಿ ನಾವು ಏನಪ್ಪ ಅಂದರೆ ಇದೆಲ್ಲ ಉದ್ದೇಶಪೂರ್ವಕವಾಗಿ ಸನಾತನ ಧರ್ಮ, ನಮ್ಮ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳದ ಒಂದು ಏನು ಜನರಲ್ಲಿ ವಿಶ್ವಾಸ ಇದೆ, ಆ ವಿಶ್ವಾಸಕ್ಕೆ ಒಂದು ರೀತಿ ಇದು ಅಂಧ ಅಭಿಮಾನ, ಇಲ್ಲಿ ಯಾವುದೇ ರೀತಿ ಧರ್ಮಸ್ಥಳದ ನ್ಯಾಯ ಅನ್ನುವಂಥದ್ದು ಇಲ್ಲ, ಏನೇನೋ ಒಂದು ಅಪಪ್ರಚಾರ ಮಾಡಿ ಕೆಲವೊಂದು ಎಡಚರರು ಮತ್ತು ನಾನು ಹೇಳ್ಬೇಕಂದ್ರೆ ಪಾಕಿಸ್ತಾನದ ಏಜೆಂಟ್ರು ಏನೋ ಮತಾಂತರ ಏನದಾರಲ್ಲ ಅವ್ರು ಕೂಡಿ ಯೂಟ್ಯೂಬ್ನಲ್ಲಿ ಅಂಥರಲ್ಲಿ ಇಂಥಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಏನು ತಮ್ಮ ಹೇಳ್ದಂಗೆ ಸುಮಾರು 7,500 ಪುಟದ ವರದಿಯನ್ನು ಕೊಟ್ಟಿದ್ದಾರೆ. ಸತ್ಯನೇ ಆಗೋದು. ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಹೋದ ಸಲನೂ ನಾವು ಇಂಟೀರಿಯಮ್ ಏನು ರಿಪೋರ್ಟ್ ಕೊಟ್ಟಿದ್ದರು SIT ಅವರು, ಅದನ್ನು ಸದನ ಮುಂದೆ ಇಡ್ರಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗಲಿ ಅಂತಂದು ಗೊತ್ತಾಯಿತು. ಆದರೆ ಅವತ್ತು ಮಾಡಿರಲಿಲ್ಲ. ಇವತ್ತು ಪೂರ್ಣ ಪ್ರಮಾಣದ SIT ತನ್ನ ವರದಿಯನ್ನು ಕೊಟ್ಟಿದೆ. ಮತ್ತು ಈಗಾಗಲೇ ಅಲ್ಲೇನು ನಾಳೆ ಇಲ್ಲಿ ಶವ ಉಳಿದ್ದೇನೆ ಇಲ್ಲಿ ಶವ ಉಳಿದ್ದೇನೆ ಅಂತ ಏನೇನು ಹೇಳ್ತಿದ್ದ, ಅವನೇ ಕೆಲವೊಂದು ಹೇಳಿಕೆಗಳಲ್ಲಿ ಹೇಳಿದ್ದಾನೆ. ನನಗೆ ದುಡ್ಡು ಕೊಟ್ಟರು, ಇದೇ ರೀತಿ ಹೇಳ್ಬೇಕಂತ ಹೇಳಿದ್ರು, ಈ ರೀತಿ ಧರ್ಮಸ್ಥಳದ ಒಂದು ಅಪವಿತ್ರ ಮಾಡ್ಬೇಕಂತೇಳಿ ನನ್ನ ಕಡೆ ಉಪಯೋಗ ಮಾಡಿಕೊಂಡ್ರು ಅಂತಂದು ಅವನೇ ಅನೇಕ ಕಡೆ ಬಾಯ್ಬಿಟ್ಟಿದ್ದ. ಇದನ್ನು ಸರ್ಕಾರ ಎಲ್ಲಿ ಒಪ್ಪಿರಲಿಲ್ಲ. ಇವತ್ತಾದಂಥ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಧರ್ಮಸ್ಥಳ ಬಗ್ಗೆ ವಿಶ್ವಾಸ ಇದೆ. ಆ ದುರ್ದೈವ ಅಂದರೆ ಕೆಲವೊಂದು ಪ್ರಿಯಾಂಕಾ ಖರ್ಗೆ ಅಂಥ ಹಿಂದೂ ವಿರೋಧ ಇರುವಂಥ ಕೆಲವೊಂದು ಕಾಂಗ್ರೆಸ್ ನಾಯಕರು ಬಾಯಿ ಬಂದಂಗೆ ಮಾತಾಡ್ತಾರೆ. ಇವತ್ತು ಸತ್ಯ ಹೊರಗೆ ಬರಬೇಕು. ಧರ್ಮಸ್ಥಳದ ಪಾವಿತ್ರ್ಯಕ್ಕೆ ಯಾರ್ಯಾರು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಆ ವರದಿಯಲ್ಲಿ ಏನಿದೆ ಅನ್ನೋಂಥದ್ದು ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಅದನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಸದನದಲ್ಲಿ ಚರ್ಚೆ ಆಗಬೇಕು. ಇದ್ರ ಹಿಂದೆ ಯಾರ್ಯಾರು ವಿದೇಶಿ ಕೈವಾಡೋದವೋ, ISI ಕೈವಾಡಿದೆಯೋ, ಕಮ್ಯುನಿಸ್ಟ್ರು ಕೈವಾಡಿದೆಯೋ, ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡದ ಕೈವಾಡಿದೆಯೋ, ಹೈಕಮಾಂಡದ ಬಗ್ಗೆನೂ ನಮಗೆ ಸಂಶಯ ಇದೆ. ರಾಹುಲ್ ಗಾಂಧಿ ಹಿಡಿದು ಇದರ ಹಿಂದಿದ್ದಾರೆ ಅನ್ನೋಂಥದ್ದು ನಮ್ಮಲ್ಲಿ ಸಾಕಷ್ಟು ಊಹಾಪೋಹಗಳಿವೆ. ಅದಕ್ಕೆ ಈ ಒಂದು ವರದಿಯನ್ನು ಹೊರಗೆ ಹಾಕಬೇಕು. ಅದನ್ನು ನಮ್ಮ ಸದನಕ್ಕೆ ಮುಂದಿನ ಅಧಿವೇಶನದಲ್ಲಿ ಅದನ್ನು ಸದನಕ್ಕೆ ಒದಗಿಸ್ಬೇಕಂತೇಳಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಿಕ್ಕಾಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂಥ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕು. ಆ ಪ್ರೂವ್ ಆದರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ದರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ DK ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ಜೈಲಿಗೆ ಹೋಗ್ಬೋದು ಬರ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿಬೋದು. ಯಾಕಂದ್ರೆ ಅವರಿಂದ ಭಾಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೇರಿದಂಥ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡ್ಬೋದು ಅಂತ ಅನ್ನಿಸ್ತದೆ. ಆ ಥರ ಅವ್ರಿಗೇನೋ ಸೂಚನೆ ಇದೆಯಾ ಸರ್? ಸೂಚನೆ ನೋಡ್ರಿ, ಈಗ ನನಗೆ ಏನೋ ನಾ ಮಾಡಿದ್ದು ತಪ್ಪಿತ್ತಂದ್ರೆ ಸ್ವಲ್ಪ ನನಗೂ ಭಯ ಇದ್ದೇ ಇರ್ತದೆ. ಅವ್ರ ವಕೀಲರು ಹೇಳಿರ್ತಾರೆ ಇದರಲ್ಲಿ ನಾನು ಭಾಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಭಾಳಷ್ಟು ನಿಮ್ಮ ಬಗ್ಗೆ ಸಾಕ್ಷಿ ಅದ ಏನಾರಿ ಅವ್ರ ವಕೀಲರು ಹೇಳಿರ್ಬೋದು. ಕುಮಾರಸ್ವಾಮಿ ಅವ್ರು ಹೇಳ್ಯಾರ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರ ನ್ಯಾಯವಾದಿಗಳಲ್ಲ, ಪಾಪ ಅವರು ವಿರೋಧ ಪಕ್ಷದ ಅವ್ರಿಗೆ ಅವ್ರು ಟೀಕೆ ಮಾಡ್ತಾರೆ, ಅವ್ರಿಗೆ ಟೀಕೆ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇವ್ರನ್ನ ಜೈಲಿಗೆ ಕಳ್ಸೋದಕ್ಕೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು BJPಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡಿತಾರೆ. ಮತ್ತು ಹೊರಗೆ ನಾನು ಕೊಟ್ಬಿಟ್ಟು ಅಡ್ಡಾಡಿ ಹಂಗೆ ಎಲ್ಲರೂ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ.
ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೈಲಿಗೆ ಹೋಗೋದು ಅಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಭಯಂಕರ ನೋವು ಆಗ್ತದೆ. ಹಿಂದೆ ಒಮ್ಮೆ ಹೇಳ್ಯಾರ, ಅವ್ರಿಗೆ ಆದಷ್ಟು ನೋವು ಬಹುಶಃ ಅವ್ರ ಮನ್ಯಾಗ ಆಗಿರ್ಲಿಕ್ಕಿಲ್ಲ ಅಂತ ಅವ್ರು ಹೋಗಿದ್ರಲ್ಲ ನಡ್ಬರಕ್ಕ. ಯಾವ್ದ್ರ ಅದು ಏನು ಮೇಕೆದಾಟು ಸಲ ಹೋಗ್ಬೇಕಲ್ಲ ಜೈಲಿಗೆ. ಅದ ಅನ್ನೋದಿಲ್ಲಪ್ಪ ಮೇಕೆದಾಟು. ಅವ್ರು ಮನಿ ಲ್ಯಾಂಡ್ ಮಾಡೋ ಪೈಕಿ ಅಲ್ಲ ಅವರು. ಅವಾಗ ಹೆಚ್ಚು ನೋವು ಈ ಕರ್ನಾಟಕದಾಗ ಯಾರಿಗಾರ ಆಗಿದ್ದರೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಈಗೇನಾರು ನೋವು ಆದ್ರೆ ಮತ್ತೆ ವಿಜಯೇಂದ್ರಗೆ ನೋವು ಆಗ್ತದೆ. ನಮಗೇನು ಆಗೋದು, ಇವ್ರು ಯಾರು ಜೈಲಿಗೆ ಹೋದ್ರೆ ನಮ್ಗೇನು ನೋವು ಆಗೋದು. ನಾವು ಜೈಲಿಗೆ ಹೋದ್ರೆ ನಮ್ಗೆ ನೋವು ಆಗೋದು. ಯಾಕಂದ್ರೆ ನಾನು ಅಂತ ಅಪೇಡ್ ಮಾಡಿಲ್ಲ. ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಹೇಳ್ರು? ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತೊಗೊಂಡು ಸಿಗ್ಬಿಡ್ತಾರೆ. ಕೇಂದ್ರ ಮಂತ್ರಿ ಆಗ್ಯಾರ, ಅದಕ್ಕೆ ಜೈಲಿಗೆ ಕಳಿಸ್ತಾರೆ. ಹಂಗೆ ಕೇಳಿ ನೋಡ್ರಿ, ಕೆಲವೊಂದು ಇಡೀ ನಮ್ಮ ಕೈಯಾಗಿಲ್ಲ, ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ. ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರು ಜೈಲಿಗೆ ಕಳಿಸ್ಬೇಕು, ಯಾರನ್ನು ಹೋಗ್ತಾವೆ. ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೋ ಅಡ್ಡಾಡ್ಲತ್ತ, ಯಾವಾಗ ಅವಶ್ಯಕತೆ ಅಂದ್ರೆ ಕಳಿಸ್ಬೋದು. ಅದಕ್ಕೇನೆ ಇವತ್ತು ನೋಡ್ರಿ KPSCಯಲ್ಲಿ ಅದರ ಅಧ್ಯಕ್ಷ ಕೆಟ್ಟು ನಾವು ಮಾನ ಮರ್ಯಾದೆಯನ್ನು ಆಚಕರಿ ಇವ್ರಿಗೆ ಐತೆ ಇಲ್ಲ. ಯಾಕಂದ್ರೆ KPSC ಅಧ್ಯಕ್ಷ ಆಗ್ಬೇಕಂದ್ರೆ ಅವತ್ತೇ ಮುಖ್ಯಮಂತ್ರಿ ಯಾರಿದ್ರು ಸಾಕಷ್ಟು ದುಡ್ಡು ಕೊಟ್ಟೆ ಆಗ್ಯಾರ. ಇದ್ರಾಗೇನು ಸತ್ಯನೇ ಇದೆ. ತನ್ನ ಮಗಳನ್ನೇ KPSCಗೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾನೆ. ತನ್ನ ತಿಂಗಳ ಆದಾಯ ಎಷ್ಟೈತೆ ಬಂದು 40,000 ಐತೆ. ಆ KPSC ಚೇರ್ಮನ್ಗೆ ತಿಂಗಳಿಗೆ 2,25,000 ರೂಪಾಯಿ ಸಂಬಳ ಬತ್ತೆ ಐತಿ. ಒಬ್ಬ KPSC ಚೇರ್ಮನ್ ಆದ 40,000 ರೂಪಾಯಿ ಡಿಕ್ಲರೇಷನ್ ಮಾಡ್ಕೊತಾರೆ. ಇವ್ರನ್ನ ಜೈಲಿಗೆ ಹಾಕ್ಬೇಕು, ಏನೋ ಅವ್ರನ್ನ ಸ್ಟೇ ಕೊಟ್ಟು ಇಲ್ಲೇ ಏನೋ ಚೇರ್ಮನ್ ಮುಂದುವರ್ಸ್ಬೇಕು. ನಮ್ಮ ರಾಜ್ಯಪಾಲರು ಒಳ್ಳೆ ನಿರ್ಣಯ ಮಾಡ್ಯಾರ. ಅವ್ರನ್ನ ಏನು ಮಾಡ್ಯಾರ, ಸಸ್ಪೆಂಡ್ ಮಾಡ್ಯಾರ. ಆದ್ರೆ ಅವರೇನೋ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬೇಲ್ ತೊಗೊಬೇಕಂತ ಮತ್ತೆ ಹೋಗಿ ಅಲ್ಲಿ. ಯಾಕಂದ್ರೆ ನಮ್ಮ ಹಿಡಿದು KPSC ಬಗ್ಗೆ ನಮ್ದು ಒಳ್ಳೆಯ ಅಭಿಪ್ರಾಯ ಇಲ್ಲೇ ಇಲ್ಲ. KPSC ಚೇರ್ಮನ್ ಆಗ್ಬೇಕಾದ್ರೆ ಇಟ್ಟು ರೊಕ್ಕ ಕೊಟ್ಟಿರ್ತಾರೆ, ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಟ್ಟು ರೊಕ್ಕ ಕೊಟ್ಟಿರ್ತಾರೆ. ಎಷ್ಟೋ ಲಕ್ಷಾಂತರ ಹುಡುಗರು ನಮ್ಮವರು ಪಾಪ ಹಗಲ ರಾತ್ರಿ ಅಧ್ಯಯನ ಮಾಡಿ ಕೋಚಿಂಗ್ ಕ್ಲಾಸಿಗೆ ಹೋಗಿ ಯಾರೋ ದಾಸೋಹದಲ್ಲಿ ಊಟ ಮಾಡಿ ನಾವು ಪೊಲೀಸ್ ಆಗ್ತೀನಿ, ನಾವು SDC ಆಗ್ತೀನಿ, ನಾವು FDC ಆಗ್ತೀನಿ ಅಂತ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಗ್ತೀನಿ ಅಂತ. ದುರ್ದೈವ ಇಂಥವರೆಲ್ಲ ಸಾವುಕಾರನಂತ ಚೇರ್ಮನ್ ಇವ್ರು ಮಾಡಿದವರು ಮಹಾಭ್ರಷ್ಟರೇ. ಅವ್ರೇನು BJP ಇದ್ರೆ ಅವ್ರಿಗೇನು ಸ್ಪೆಷಲ್ ಥ್ಯಾಂಕ್ಸ್ ಏನು ಹೇಳೋದಿಲ್ಲ. ಯಾಕಂದ್ರೆ ನೀನು ಕಾಂಗ್ರೆಸ್ ಟ್ವೀಟ್ ಮಾಡಿದ್ದೆ ಏನಂತೇಳಿ, KPSC ಚೇರ್ಮನ್ ಮಾಡಿದ್ದು ಯಾರು? ಯಡಿಯೂರಪ್ಪನ ಕಾಲಕ್ಕೆ ಅಲ್ಲ. ಅದಕ್ಕೆ ಭ್ರಷ್ಟಾಚಾರ ಬಗ್ಗೆ ಈಗ ಕಾಂಗ್ರೆಸ್ನವ್ರು ಇವ್ರಿಗೆ ಹೇಳ್ತಾರೆ, ಇವ್ರು ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಇಬ್ಬರು ಮಾಡಿದ್ದದೇ. ಆ ಮುಖ್ಯಮಂತ್ರಿಗಳು ಅಂತಾರೆ KPSC ಹಣೆ ಬರಟ್ಟೆ. ನಾ KPSCನೇ ರದ್ದುಪಡಿಸ್ಬೇಕು, UPSC ಮಾದರಿ ಯಾರು ದುಡಿತಾರ ಮೆರಿಟ್ ಆಗ್ತಾವ ಹುಡುಗರಿಗೆ ಅವ್ರಿಗೆ ನೌಕರಿ ಸಿಗಬೇಕು. ಬಿಟ್ಟು ಬರೇ ತಮ್ಮ ರಾಜಕಾರಣಿಗಳ ಮಕ್ಕಳು, ಮರಿಮಾ ಮಕ್ಕಳು ಮತ್ತು ಅವ್ರ ರಾಜಕಾರಣಿಗಳ ಮಕ್ಕಳು ಅವು ಯಾರೂ ಲಗ್ನ ಆಗಲಾರ್ದಂಗೆ ಇರ್ತಾವ್ರು ಅಂತಂದು ಆಣಿ ಹಂಗೆ ಅಂಥವು ಇಂಥವು ಇರ್ತಾವೆ. ಅವತ್ತನ್ನು AC ಮಾಡ್ತೀನಿ ಅಂತ ಲಗ್ನ ಮಾಡ್ಕೊತಾರೆ. ಅವ್ರಿಗೆ KPSC ದುರುಪಯೋಗ ಆಗ್ತದೆ. ಅದಕ್ಕೆ UPSC ಮಾಡೋದ್ರಲ್ಲಿ KPSCನ ರದ್ದುಪಡಿಸ್ಬೇಕು, UPSC ಮಾಡಲು ತರಬೇಕು. ಇದರಲ್ಲಿ ಈ ಮುಖ್ಯಮಂತ್ರಿ ನಾಮಿನೇಟ್ ಮಾಡೋಂಥ ಕೆಟ್ಟ ವ್ಯವಸ್ಥೆ ಹೋಗ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.